ಹಾಯ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ಎಲ್ಲರಿಗೆ ನಮಸ್ಕಾರ. ಇಲ್ಲಿ ರೀಟೋಟಲಿಂಗ್ ಮತ್ತು ರಿವ್ಯಾಲ್ಯೂಯೇಷನ್ ಹಾಕಿದ ವಿದ್ಯಾರ್ಥಿಗಳಿಗೆ ಹ್ಯಾಪಿ ನ್ಯೂಸ್ ಏನಂದರೆ, ಇಲ್ಲಿ ನಿಮ್ಮದು ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್ ರಿಸಲ್ಟ್ ಅನೌನ್ಸ್ ಆಗಿದೆ. ನೀವು ಹೇಗೆ ಚೆಕ್ ಮಾಡಬೇಕಂದ್ರೆ, ನೀವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೈನ್ಮೆಂಟ್ ಬೋರ್ಡ್ ಅಂತ ಹಾಕಿ ನಂತರ ಈ ಪೇಜಲ್ಲಿ ಓಪನ್ ಆಗುತ್ತದೆ. ಈ ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಓಪನ್ ಆಗೋದ ಇಲ್ಲಿದೆ, ಈ ಸೈಡಿಗೆಲ್ಲ ತ್ರೀ ಡಾಟನ್ನು ನೀವು ಕ್ಲಿಕ್ ಮಾಡಿರಿ. ತ್ರೀ ಡಾಟನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲೈನ್, ಎರಡು ಲೈನ್ ಬರುತ್ತದೆ. ಇದೆ ಎರಡನೇ ಸೆಕೆಂಡ್ ಲೈನಿಗೆ ನೀವು ಕ್ಲೀನ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಬರ್ರಿ ಇಲ್ಲಿ ಕೆಳಗೆ ಬರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ದು ರಿಸಲ್ಟ್ ಇಲ್ಲಿ ನೋಡ್ರಿ, ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್ ರಿಸಲ್ಟ್ ಅನೌನ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಈ ಆಪ್ಷನನ್ನು ಕ್ಲಿಕ್ ಮಾಡಿರಿ. ಈ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಂತಂದರೆ, ನಿಮ್ಮದು ಇಂಟರ್ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಇದು ಸೇಮ್ ಪ್ರೋಸೆಸ್, ನಿಮ್ಮದು ಕೋರ್ಸ್ ಮತ್ತು ನಿಮ್ಮ ಸ್ಟ್ರೀಮ್ ಯಾವುದಿದೆ ಮತ್ತು ಇದು ಹಾಕಿದ ನಂತರ ನಿಮ್ಮದು ರಿಸಲ್ಟ್ ಇಲ್ಲಿ ಕ್ಲಿಯರ್ವಾಗಿ ನಿಮ್ಮದು ಓಪನ್ ಆಗುತ್ತದೆ. ಇದು ಒಂದು ಪ್ರೋಸೆಸ್ ಇದೆ, ಈಸಿಯಾಗಿದೆ. ನೀವು ಫಸ್ಟ್ವಾಗಿ ಏನು ಮಾಡಬೇಕೆಂದರೆ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನ ಅಸೈನ್ಮೆಂಟ್ ಬೋರ್ಡ್ ಗೂಗಲ್ ಕ್ರೋಮ್ದಾಗ ಅದು ಹಾಕಿರಿ. ನಂತರ ನಾ ಏನು ಪ್ರೋಸೆಸ್ ಹೇಳೀನಿ ಆ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ರಿ. ನೆಕ್ಸ್ಟ್ ಲಾಸ್ಟ್ ಪೇಜ್ದಲ್ಲಿ ಇಲ್ಲ, ಇಲ್ಲಿ ನಿಮ್ಮ ಇಂಟ್ರ್ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಆಗಿ ನೀವು ಇದನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ರಿಸಲ್ಟ್ ನೀವು ಈಸಿಯಾಗಿ ನೋಡಬಹುದು ಅಂತ ಇದು ಒಂದು ಸಣ್ಣ ವಿಡಿಯೋ ಇತ್ತು. ಇದೊಂದು ಅಪ್ಡೇಟ್, ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿದೆ. ನೀವು ಎಲ್ಲರೂ ಮತ್ತು ಕೊನೆಯಲ್ಲಿ ಹೇಳಬೇಕೆಂದರೆ, ಈ ರಿಸಲ್ಟ್ ಲಿಂಕವನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕವನ್ನು ಇಲ್ಲಿ ಆ್ಯಡ್ ಮಾಡೀನಿ. ನೀವು ಲಿಂಕ್ನ ಮೇಲೆ ಹೋಗಿ ನೋಡಬಹುದು. ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕ್ತಾ ಇದ್ದೇನೆ. ಓಕೆ, ಆಲ್ ದ ಬೆಸ್ಟ್.